28 ಕ್ಷೇತ್ರಗಳಲ್ಲಿ ಸದ್ಯಕ್ಕೆ ಆಮ್ ಆದ್ಮಿ ಪಕ್ಷ ಮುನ್ನಡೆಯನ್ನು ಹೊಂದಿದೆ. ಒಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಇದರ ನಡುವೆ ಆಗಿರೋದು ಅಂತ ಹೇಳಿದ್ರೆ ಸಿಸೋಡಿಯಾ ಅವರು ಮತ್ತೆ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಸಿಸೋಡಿಯಾ ಅವರು ಒಂದು ಹಂತದಲ್ಲಿ ಮುನ್ನಡೆಗೆ ಬಂದಿದ್ದರು, ಆದರೆ ಈಗ ಮತ್ತೆ ಅವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾಗಿರುವಂಥದ್ದು. ಆದರೆ ಆಮ್ ಆದ್ಮಿ ಪಕ್ಷದ ಸ್ಟಾರ್ ನಾಯಕರುಗಳು ಯಾರ್ಯಾರಿದ್ದಾರೆ, ಅತಿ ದೊಡ್ಡ ನಾಯಕರುಗಳು ಯಾರಿದ್ದಾರೆ, ಅವರು ಹಿನ್ನಡೆಯನ್ನು ಅನುಭವಿಸ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಆಮ್ ಆದ್ಮಿ ಪಕ್ಷಕ್ಕೆ ಆಗಿರುವ ಅತಿ ದೊಡ್ಡ ಆಘಾತವೂ ಕೂಡ ಇದಿರುವಂಥದ್ದು. 22 ಕ್ಷೇತ್ರಗಳಲ್ಲಿ ಸದ್ಯಕ್ಕೆ ಆಮ್ ಆದ್ಮಿ ಪಾರ್ಟಿ ಮುನ್ನಡೆಯನ್ನು ಹೊಂದಿದರೆ 42 ಕಡೆಗಳಲ್ಲಿ ಭಾರತೀಯ ಜನತಾ ಪಕ್ಷ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಅರುಣ್ ಅವರೇ, ಯಾಕೆಂದರೆ ಇಲ್ಲಿ ಆದರ್ಶಗಳನ್ನು ಅಥವಾ ಅವರದ್ದೇ ಆದಂಥ ಸಿದ್ಧಾಂತದ ವಿಚಾರಗಳಿಗೆ ಬಂದಾಗ ಬಹಳ ಆದರ್ಶಗಳೇ ಅವರ ಸಿದ್ಧಾಂತದ ಬಹಳ ಮುಖ್ಯವಾದಂತಹ ಭೂಮಿಕೆಯಾಗಿತ್ತು. ಈ ಭ್ರಷ್ಟಾಚಾರ ರಹಿತವಾದಂಥ ಆಡಳಿತದ ಪೂರಕವಾಗಿರುವಂಥ ಅನೇಕ ಅಂಶಗಳನ್ನು ಮತ್ತು ಸಿಂಪ್ಲಿಸಿಟಿಯನ್ನು ಬಹಳ ದೊಡ್ಡ ಬದಲಾವಣೆ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇಲ್ಲ. ಅಥವಾ ಅವರು ಒಂದು ಊಟಕ್ಕೆ 20,000 ರೂಪಾಯಿ ಅಂತೇಳಿ ಚಾರ್ಜ್ ಮಾಡಿಬಿಟ್ಟು ಅದರ ಮೂಲಕ ನಾವು ಡೊನೇಷನ್ ಕಲೆಕ್ಟ್ ಮಾಡ್ತೀವಿ ಅನ್ನೋಂಥದ್ದು ಹೊರಟಿರುವಂಥದ್ದು ಇರ್ಬೋದು. ಅದು ಅವರ ಆಯ್ಕೆಗಳು ಬೇರೆ ಬೇರೆ ಸ್ವರೂಪದ ಆಯ್ಕೆಗಳು ಆಗಿದ್ದಿರ್ಬೋದು. ಆದರೆ ಇವತ್ತು ಆಗಿರುವಂಥ ಹಿನ್ನಡೆಯಲ್ಲಿ ಆಮ್ ಆದ್ಮಿ ಪಕ್ಷದಲ್ಲೂ ಕೂಡ ಆಗಿರುವ ಬದಲಾವಣೆಗಳು ಭಾಳ ಮುಖ್ಯ ಕಾರಣ ಅಂತೇಳಿ ಅನ್ಸೋದಿಲ್ವಾ ಅಂತೇಳಿ? ಖಂಡಿತ ನನಗನ್ಸುತ್ತೆ. ಯಾಕಂದರೆ ಈ ಎರಡು ಮುಖ್ಯ ಅಂಶಗಳು, ಒಂದು ಈ ಶೀಶ್ ಮಹಲ್ ಮತ್ತು ಅದರ ಸುತ್ತಮುತ್ತಲ ಆದಂಥ ಒಂದು, ಯಾಕಂದರೆ ಮೋದಿಯವರೇ ಪ್ರೈಮ್ ಮಿನಿಸ್ಟರ್ ಹಿಮ್ಸೆಲ್ಫ್ ಇದನ್ನು ಅವರ ಚುನಾವಣಾ ಭಾಷಣಗಳಲ್ಲಿ ಎತ್ತಿ ಹಿಡಿದು ಮಾತಾಡಿದರು. ಶೀಶ್ ಮಹಲ್ ಒಂದು, ಆಮೇಲೆ ಲಿಕ್ಕರ್ ಸ್ಕ್ಯಾಮ್ ಇನ್ನೊಂದು. ಇದು ಅಲಿಗೇಷನ್ ಇನ್ನೂ ಕೂಡ, ಯಾಕಂದರೆ ಕೋರ್ಟ್ ಇನ್ನೂ ಅದರ ಫೈನಲಿ ಏನು ಅಂತ ಹೇಳಿಲ್ಲ. ಬೇಲ್ ಮೇಲೆ ಎಲ್ಲರನ್ನು ಬಿಡುಗಡೆ ಮಾಡಿದೆ. ಸೊ ಇವೆರಡು ಮುಖ್ಯವಾಗಿ ಆಪ್ನ ಒಂದು ಏನು ನಾವು ಮಿಸ್ಟರ್ ಕ್ಲೀನ್ ಅಂತ ಹೇಳ್ತಿದ್ವಿ, ನಾವು ಕ್ಲೀನ್ ಪಾರ್ಟಿ ಅಂತ ಹೇಳ್ತಿದ್ವಿ. ಆಮ್ ಆದ್ಮಿಗೋಸ್ಕರ ಇರುವಂತಹ ಪಾರ್ಟಿ, ನಾವು ಯಾವುದೇ ಥರದ ಆಡಂಬರ ಮಾತ್ರ ಇಲ್ಲ ಅಂತೆಲ್ಲ ಹೇಳಿ ಮುಂದುವರಿತಾ ಇದ್ದರು ಕಳೆದ 10 ವರ್ಷದಲ್ಲಿ. ಅದ್ರ ಮೇಲೆ ಒಂದು ದೊಡ್ಡ ಕಪ್ಪು ಚಿಹ್ನೆ, ಪ್ರಶ್ನೆ ಚಿಹ್ನೆ ಮತ್ತು ಒಂಥರ ಮಸಿ ಬೆಳೆದಿದೆ ಅಂತ ನನಗನ್ಸುತ್ತೆ. ಇದು ಬಹುಶಃ ಜನರಿಗೆ ಇಷ್ಟ ಆಗಿಲ್ಲ. ಯಾಕಂದರೆ ಈಗ ಕಾಂಗ್ರೆಸ್ ಅಥವಾ ಬಿ ಜೆ ಪಿ ನಾವು ಮಿಸ್ಟರ್ ಕ್ಲೀನ್ ಅಂತ ಹೇಳ್ಕೊಂಡೇನು ರಾಜಕಾರಣ ಮಾಡ್ತಾಯಿಲ್ಲ. ಆದರೆ ಮಿಸ್ಟರ್ ಕ್ಲೀನ್ ಅಂತ ಹೇಳ್ಕೊಂಡು ಬಂದು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ನಿಂದ ಹೊರಹೊಮ್ಮಿದ ಈ ಪಕ್ಷ ಭ್ರಷ್ಟಾಚಾರನೇ ತುಂಬಿದೆ, ನಾವು ಭ್ರಷ್ಟಾಚಾರ ರಹಿತ ಆಡಳಿತ ಕೊಡ್ತೀವಿ ಅಂತ ಬೇರೆ ಪಕ್ಷಗಳಿಗೆ ಸವಾಲು ಹಾಕಿ ಬಂದಂಥ ಒಂದು ಪಕ್ಷ ಈಗ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದರೆ ಬಹುಶಃ ಇದು ಬೇರೆ ಕಾರಣಗಳ ಜೊತೆಗೆ ಇದು ಎರಡು ಮುಖ್ಯ ಕಾರಣ ಅಂತ ನನಗನ್ಸುತ್ತೆ. ಇದ್ರ ಜೊತೆಗೆ ಬೇರೆ ಬೇರೆ ಕಾರಣಗಳಿದೆ. ಈಗ ಪೂರ್ವಾಂಚಲಿ ಮತದಾರರು ಅವರನ್ನು ಕೈ ಬಿಟ್ಟಿರೋದು, ದಲಿತ ಮತದಾರರು, ಯಾಕೆಂದರೆ ದೆಹಲಿನಲ್ಲಿ ಕಳೆದ ಚುನಾವಣೆಯಲ್ಲಿ 12 SC ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸೀಸ್ ಇದೆ. ಆ 12 ಕೂಡ ಆಪ್ ಪಾರ್ಟಿಗೆ ಹೋಗಿತ್ತು. ಆದರೆ ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಅದು ಈಗ ಕಡಿಮೆ ಆಗಿದೆ. ಸೊ ದೆಹಲಿನಲ್ಲಿ ಇರುವಂಥ ಈ ಮತದಾರರು ಪಂಜಾಬಿ ಮತದಾರರು ಇವರು ಕೂಡ ಶಿಫ್ಟ್ ಆಗಿರುವಂಥದ್ದು ಭಾಳ ಮೇಜರ್ ಕಾಣ್ತಾ ಇದೆ. ಮದನ್ಲಾಲ್ ಖುರಾನ ಇದ್ದಾಗ BJP ಈ ಸಿಖ್ ಮತದಾರರು ಕಂಪ್ಲೀಟಾಗಿ BJP ಹಿಡಿತದಲ್ಲಿದ್ದರು. ಆಮೇಲೆ ಅವರು ಶಿಫ್ಟ್ ಆಗ್ತಾ ಬಂದರು, ಶೀಲಾ ದೀಕ್ಷಿತ್ ಬಂದರು, ಆಮೇಲೆ ಆಮ್ ಆದ್ಮಿ ಪಾರ್ಟಿಗೆ ಕಂಪ್ಲೀಟಾಗಿ ಅವರು ಟರ್ನ್ ಆದರು. ಆದರೆ ಬಹುಶಃ ಈಗ ಮತ್ತೆ ಅವರ ವೋಟ್ಗಳಲ್ಲಿ ಬದಲಾವಣೆಗಳು ಆಗ್ತಾ ಇದೆ ಅಂತ ನನಗನ್ಸುತ್ತೆ. ಸೊ ಎಲ್ಲ ಥರದ ಕ್ಯಾಟಗರಿ ಮತದಾರರನ್ನು ನೋಡಿದರೆ ಮಹಿಳಾ ಮತದಾರರು ಅಥವಾ ಮಿಡ್ಲ್ ಕ್ಲಾಸ್ ಮತದಾರರು ಈಗ 25 ಲಕ್ಷ ಲೋವರ್ ಇನ್ಕಮ್ ಗ್ರೂಪ್ನಲ್ಲಿ ಇರುವಂಥ ಮತದಾರರನ್ನು ನೋಡಿದಾಗ ದೊಡ್ಡ ಮಟ್ಟದಲ್ಲಿ, ಯಾಕಂದರೆ ಇದು ಆಮ್ ಆದ್ಮಿದು ಇರೋದ ಕಾರಣದಾಗಿ ಈ ಆಮ್ ಆದ್ಮಿ ಜೊತೆಗೇ ಇದ್ದಾರೆ ಅಂತಕೊಂಡು ಅಲ್ಲಿ ಸುಮಾರು 17 ಕ್ಷೇತ್ರಗಳಲ್ಲಿ ಇವಾಗ BJP ಗೇನನ್ನು ಮಾಡ್ಕೊಂಡಿದೆ. ಅಂದರೆ ಲೋವರ್ ಇನ್ಕಮ್ ಗ್ರೂಪ್ ಇರುವಂತಹ ಪ್ರದೇಶದಲ್ಲೂ ಕೂಡ BJPಯನ್ನು ಜನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ದೆಹಲಿನಲ್ಲಿ JJ ಕ್ಲಸ್ಟರ್ಸ್ ಅಂತ ಒಂದು ಪ್ರದೇಶ ಇದೆ, ಸೆಂಟ್ರಲ್ ಡೆಲ್ಲಿನಲ್ಲಿ ಬರುತ್ತೆ. ಅಲ್ಲಿ ಕಂಪ್ಲೀಟಾಗಿ ಆಮ್ ಆದ್ಮಿ ಪಾರ್ಟಿ ಕಳೆದ 10 ವರ್ಷದಿಂದ ಗೆಲ್ತಾ ಇತ್ತು. ಆದರೆ ಈ ಬಾರಿ ಬಹುಶಃ ಅದು ಕೂಡ ಅದ್ರ ಕೈ ತಪ್ಪಿ ಹೋಗಿದೆ ಅಂತ ನನಗನ್ಸುತ್ತೆ. ಸೊ ಈ ಎಲ್ಲ ಕಾರಣಗಳಿಂದ, ಆಮೇಲೆ ಮುಸ್ಲಿಂ ಮತದಾರರು ಬಹುಶಃ ಈ ಬಾರಿ ಕಾಂಗ್ರೆಸ್ಗೆ ಅವರೇನು ಹೋಗಿಲ್ಲ ಅಂತ ಅನ್ಸುತ್ತೆ. ಕಳೆದ 2 ಚುನಾವಣೆಗಳನ್ನು ರೀತಿಯಲ್ಲೇ ಈ ಬಾರಿ ಆಮ್ ಆದ್ಮಿ ಪಕ್ಷಕ್ಕೆ ಬಹುಶಃ ಸ್ವಲ್ಪ ಮಟ್ಟಿಗೆ ಈವನ್ BJP ಕೂಡ ಮುಸ್ಲಿಂ ಮತದಾರರ ಮತಗಳು ಹಂಚಿ ಹೋಗಿದೆ ಅಂತ ನನಗನ್ಸುತ್ತೆ. ಸೊ ಇವೆಲ್ಲ ಕಾರಣಗಳಿಂದ ಈಗ ಹಿನ್ನಡೆ 29-41 ತೋರಿಸ್ತಾ ಇದೆ. ಅದು ಈ ಎಲ್ಲ ಕಾರಣಗಳು ಬಹುಶಃ ಹಿನ್ನಡೆಗೆ ಒಂದು ಮುಖ್ಯ ಕಾರಣ ಅಂತ ನನಗನ್ಸುತ್ತೆ. ಇಲ್ಲಿ ಭವ್ಯವರೇ, ಏಕೆಂದರೆ ಕಾಂಗ್ರೆಸ್ ಈ ಚುನಾವಣೆಯನ್ನು ನಡೆಸ್ತಾ ಇರುವಂತಹ ರೀತಿಯನ್ನು ಗಮನಿಸಿ, ಈಗ ಅಲ್ಕಾಲಂಬ ಅವರು ಅವರನ್ನು ಎಲೆಕ್ಷನ್ಗೆ ನಿಲ್ಲಿ ಅಂತ ಹೇಳ್ಕೊಂಡು ಹೇಳಿದ್ರಿ, ಅವರು ನಿಂತಿದ್ದಾರೆ. ಎಲೆಕ್ಷನ್ ಬಂದಾಗ ಒಂದಿಷ್ಟು ಜನ ಪ್ರಮುಖ ನಾಯಕರುಗಳನ್ನು ನಿಲ್ಲಿಸ್ತೀರಿ. ಉದಾಹರಣೆಗೆ ಶೀಲಾ ದೀಕ್ಷಿತ್ ಅವರ ಪುತ್ರ ಅವರು ಕೂಡ ಈ ಬಾರಿ ಮತ್ತೆ ಎಲೆಕ್ಷನ್ ನಿಂತರು. ಅದು ಎಲ್ಲಿ ನಿಲ್ಲಬೇಕು, ತಾಯಿ ಗೆದ್ದಂತಹ ಕ್ಷೇತ್ರದಲ್ಲಿ ಮತ್ತೊಮ್ಮೆ ನಿಲ್ಲಬೇಕು. ಬಟ್ ಆ್ಯಕ್ಚುಲಿ ಅಂತಹ ಸ್ಟ್ರಾಟಜಿ ಇತ್ತ ಅಲ್ಲಿ
ಗೊತ್ತಿಲ್ಲ. ಯಾಕೆಂದರೆ ಸ್ಟ್ರಾಟಜಿ ಬರೀ ಅವ್ರನ್ನ ಪಂಥಾಹ್ವಾನ ಮಾಡಿ ಬನ್ನಿ ನನ್ನ ಜೊತೆಗೆ ಓಪನ್ ಡಿಬೇಟ್ಗೆ ಬನ್ನಿ ಅಂತ ಹೇಳೋ ಪಂಥಾಹ್ವಾನಕ್ಕೆ ಸೀಮಿತ ಆಗೋದಿಲ್ಲ. ಕಾರ್ಯಕರ್ತರ ನಡುವೆ ಎಷ್ಟು ಜನ ಓಡಾಡಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ. ಇವತ್ತು ಅಲ್ಲಿ BJP ಫೈಟ್ ಕೊಡ್ತಾ ಇದೆ ಹೊರತು ಕಾಂಗ್ರೆಸ್ ಫೈಟ್ ಕೊಡ್ತಾ ಇಲ್ಲ. ಕಾಂಗ್ರೆಸ್ ನಂಬರ್ 3ರಲ್ಲೇ ಇದೆ. ಅಲ್ಲಿ ಕಾಂಗ್ರೆಸ್ ಎಲ್ಲೂ ಕೂಡ ಅಜಯ್ ಮಾಕನ್ ಅವರು ಹಿಂದೆ ಕಳೆದ ಚುನಾವಣೆ ಸಮಯ ಅವರ ನೇತೃತ್ವದಲ್ಲಿ ಇಂದ್ಕೊಂಡು ಎಲೆಕ್ಷನ್ಗೆ ಹೋದ್ರಿ. ಎಲೆಕ್ಷನ್ ಸೋತ ತಕ್ಷಣ ರಾಜೀನಾಮೆ, ನೈತಿಕ ಹೊಣೆಯನ್ನು ಹೊರಂಥದ್ದು ಸುಲಭ ಆಗುತ್ತೆ. ಯಾಕೆಂದರೆ ಜವಾಬ್ದಾರಿಯನ್ನು ಬಿಟ್ಟು ಹೋದಂಗೆ ಆಗುವಂಥ ಕೆಲಸಗಳಾಗ್ತವಲ್ಲ ಅದು ಅಂತ. ಸರ್, ಖಂಡಿತ ನಮ್ಮಲ್ಲಿ ಲೋಪದೋಷಗಳಿವೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ನಮ್ಮ ಆರ್ಗನೈಸೇಷನ್ನ ಇನ್ನೂ ಸ್ಟ್ರಾಂಗ್ ಮಾಡಬೇಕು ನಾವು, ಅದು ಕಲ್ತಿದ್ದೀವಿ. ಹೌದು, ಮತ್ತೆ ಏನು ಕಾಂಗ್ರೆಸ್ 1 ಸೀಟ್ ಕೂಡ ಗೆಲ್ತಿಲ್ಲ, ಇದು ನಮಗೆ ಪಾಠನೇ. ನೆಕ್ಸ್ಟ್ ಟೈಮ್ ಏನು ಮಾಡಬೇಕು ನಾವು ಯೋಚನೆ ಮಾಡಬೇಕಾಗತ್ತೆ. ಆದರೆ ಇದೇ ರಿಸಲ್ಟು 1 ವಾರದಿಂದ ಬಂದಿದ್ದಿದ್ರೆ ಸರ್, ಎಲೆಕ್ಷನ್ನು 1 ವಾರ ಮುಂದೆ ಆಗಿದ್ದಿದ್ರೆ ಈ ಒಂದು ರಿಸಲ್ಟೇ ಬೇರೆ ಇರ್ತಿತ್ತು. ಯಾಕೆ ಅಂದರೆ ಮೊನ್ನೆ ಎಲ್ಲ ನೋಡಿರ್ಬೇಕು ನೀವು, ಸೋಷಿಯಲ್ ಮೀಡಿಯಾಲೆಲ್ಲ ಹರಿದಾಡ್ತಿತ್ತು ವಿಡಿಯೋಗಳು, ಫೋಟೋಗಳು, ಹೇಗೆ ಅಮೇರಿಕಾದಿಂದ ನಮ್ಮ ಭಾರತೀಯರನ್ನು ಪ್ರಾಣಿಗಳ ಥರ ಕೈಗೆ ಕಾಲ್ಗೆ ಬೇಡಿ ಹಾಕಿ ಕಳಿಸಿದ್ರು. ನಿಮ್ಗೆ ನೋಡಿರಬೇಕು ಸರ್. 2013ರಲ್ಲಿ ಇದನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಫಿಲ್ಮ್ ಆ್ಯಕ್ಟರ್ಗಳಿಂದ ಹಿಡಿದು ಅಕ್ಷಯ್ ಕುಮಾರಿಂದ ಹಿಡಿದು ಏನು ಹೇಳ್ತಿದ್ರು, ಅವ್ರೇನಾದರೂ ಅಮೇರಿಕಾಗೆ ಹೋದರೆ, ವಿದೇಶಕ್ಕೆ ಹೋದರೆ ಅವ್ರ ಪಾಸ್ಪೋರ್ಟ್ ನೋಡಿದ ತಕ್ಷಣ ಭಾರತೀಯ ಪಾಸ್ಪೋರ್ಟ್ ಅಂತ ಅಲ್ವಂತೆ ಖುಷಿ ಪಡ್ತಿದ್ದು, ಮೋದಿಯವ್ರ ದೇಶದಿಂದ ಬಂದಿದ್ದೀರಾ ನೀವು ಅಂತ ತುಂಬ ಮರ್ಯಾದೆ ಕೊಡ್ತಿದ್ರಂತೆ. ಇದನ್ನು ಅಕ್ಷಯ್ ಕುಮಾರ್ ಅವರೇ ಹೇಳ್ತಾರೆ. ಇದೆಲ್ಲ ಪೇಡ್ ಅಡ್ವರ್ಟೈಸ್ಮೆಂಟ್, ನಮಗೂ ಗೊತ್ತು. ಇವತ್ತು 2013ರಲ್ಲಿ ಒಬ್ಬರು ನಮ್ಮ ಡಿಪ್ಲೊಮ್ಯಾಟ್ನ ಹ್ಯುಮಿಲಿಯೇಟ್ ಮಾಡುತ್ತೆ ಅಮೆರಿಕ. ಇದೇ ರೀತಿ ಹ್ಯಾಂಡ್ ಕಫ್ ಮಾಡಿ ಸರ್ಚ್ ಮಾಡಿರ್ತಾರೆ. ಮನಮೋಹನ್ ಸಿಂಗ್ ಅವ್ರು ಆಚೆ ಬಂದು ಹೇಳ್ತಾರೆ ದಿಸ್ ಇಸ್ ಡಿಪ್ಲೋರಬಲ್ ಅಂತ. ಕಾಂಗ್ರೆಸ್ ಡೆಲಿಗೇಷನ್ ಅಂದರೆ ನಮ್ಮ ಪಾರ್ಟಿ ಡೆಲಿಗೇಷನ್ ಅಲ್ಲ, US ಕಾಂಗ್ರೆಸ್ ಡೆಲಿಗೇಷನ್ ಇಲ್ಲಿ ಬಂದಾಗ ನಮ್ಮ ಲೀಡರ್ಸ್ ಕಾಂಗ್ರೆಸ್ ಏನು ಪವರಲ್ಲಿದ್ದರು ಒಬ್ಬರು ಕೂಡ ಮೀಟ್ ಮಾಡೋದಿಲ್ಲ ಅವ್ರನ್ನ. ಸ್ಟ್ರಾಂಗ್ ಮೆಸೇಜ್ ಕಳಿಸ್ತಾರೆ ಸರ್. ಯಾವ ರೀತಿ ಅಂತ ಹೇಳ್ತೀನಿ. US ಎಂಬೆಸಿ ಏನಿದೆ ಇಲ್ಲಿ, ಅವರಿಗೆ ನಾವು ಕೊಟ್ಟಂತಹ ಯಾವ ಪರ್ಕು ಇಲ್ಲ, ಎಲ್ಲ ವಾಪಸ್ ತಗೊಂಡಿರ್ತೀವಿ. ಒಬ್ಬರನ್ನ ಅವಮಾನ ಮಾಡಿದ್ದಕ್ಕೆ ಅದು ಸ್ಟ್ರೆಂತ್ ಅಂದರೆ ಲೀಡರ್ದು. ಹೋಗ್ಬಿಟ್ಟು ಟ್ರಂಪ್ನ ಹಗ್ ಮಾಡಿಬಿಟ್ರು. ಇವತ್ತು ಟ್ರಂಪ್ ಮಾಡಿದ ಕೆಲಸ ಏನು ಸರ್? ಭಾರತೀಯರನ್ನ ಪ್ರಾಣಿಗಳ ಥರ ಟ್ರೀಟ್ ಮಾಡಿದ್ರು ಟ್ರಂಪ್. ಆದರೂ ಮೋದಿಯವರ ಒಂದು ಸ್ಟೇಟ್ಮೆಂಟ್ ಇದರ ವಿರುದ್ಧ. ಘನತೆ ಇಲ್ವಾ ಭಾರತೀಯರಿಗೆ? ಈ ಎಲೆಕ್ಷನ್ 1 ವಾರ ಆದಮೇಲೆ ಆಗಿದ್ದಿದ್ರೆ ಮೋದಿ ಅವರಿಗೆ ಇವರೇ ಬುದ್ಧಿ ಕಲಿಸ್ತಾ ಇರ್ತಿದ್ರು. ಡಿಪ್ಲೊಮೆಸಿ ಅಂತ ಒಂದಿರುತ್ತೆ, ಅದು ಮೆಚುರಿಟಿ ಇರೋರಿಗೆ ಮಾತ್ರನೇ ಬರೋದು ಅನ್ಸುತ್ತೆ. ಹೋಗ್ಬಿಟ್ಟು ಎಲ್ಲ ಲೀಡರ್ಸ್ನು ಹೋಗಿ ಹಗ್ ಮಾಡ್ತಾರೆ. ಡೊನಾಲ್ಡ್ ಟ್ರಂಪ್ ಬಂದರು, ನಮ್ಮ ಈ ಫ್ರೆಂಡ್ ಎಲ್ಲನೂ ಹೇಳಿದ್ರು. ಎಲ್ಲಿ ಫ್ರೆಂಡು ನಿಮಗೆ ಮರ್ಯಾದೆ ಕೊಟ್ಟಿದ್ದು? ಡಿಪ್ಲೊಮೆಸಿ ಯಾವತ್ತು ಹ್ಯಾಂಡ್ ಶೇಕಲ್ಲಿ ಇರಬೇಕು. ಆವಾಗ ಒಂದು ಅಪ್ಪರ್ ಹ್ಯಾಂಡ್ ಅಲ್ಲ, ಈಕ್ವಲ್ ಲೆವೆಲಲ್ಲಿ ಇರ್ತೀರಿ. ನೀವಾಗೆ ಹೋಗಿ ಹಗ್ ಮಾಡೋದು ಫೋಟೋ ಆಪ್ಗೋಸ್ಕರ, ಎಲ್ಲ ಜಗತ್ತಿನ ಲೀಡರ್ಸ್ ಎಲ್ಲ ನನ್ನ ಫ್ರೆಂಡ್ಸು ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ತಲೆ ತಗ್ಸುವಂತಹ ಒಂದು ಪೊಸಿಷನಲ್ಲಿದ್ದಾರೆ ನರೇಂದ್ರ ಮೋದಿಯವರು. ಈ ಎಲೆಕ್ಷನ್ 1 ವಾರ ಲೇಟ್ ಆಗಿದ್ದಿದ್ರೆ ಈ ರಿಸಲ್ಟೇ ಬೇರೆ ಇರ್ತಿತ್ತು. ಓಕೆ, ತುಂಬ ಅದಕ್ಕೆ ಈಗ ಮನಮೋಹನ್ ಸಿಂಗ್ ಕಾಲದಲ್ಲಿ ಯಾವ ರೀತಿ ಹಿಂದಗಡೆ ಬೆಂಚಲ್ಲಿ ಕೂತ್ಕೊಂಡಿದ್ರು ಅಂತೇಳಿ ಜಗತ್ತಿನ ಎಲ್ಲರೂ ವಿಡಿಯೋಗಳು ನೋಡ್ತಾ ಇದ್ದಾರೆ. ನೀವು ಮಾತಾಡ್ಬೇಕಾದ್ರೆ ಮಾತಾಡಿಲ್ಲ ಮೇಡಮ್, ಆಯ್ತು. ಭಾರತೀಯರಿಗೆ ಪ್ರಾಣಿಗಳ ತರ ಟ್ರೀಟ್ ಮಾಡಿದ್ರು ಪರವಾಗಿಲ್ಲ, ಮೋದಿ ಮುಂದೆ ಕೂತಿದ್ರು ಅಷ್ಟೇ ಇವ್ರಿಗೆ ಬೇಕಾಗಿರೋದು. ಇಲ್ಲೇ ಎಕ್ಸ್ಪೋಸ್. ಅಲ್ಲಿ ಮನಮೋಹನ್ ಸಿಂಗ್ ಅವ್ರು ಇಂಪಾರ್ಟೆಂಟ್ ಇಲ್ಲ ಅಂದ್ರು ಪ್ರತಿಯೊಬ್ರು ಭಾರತೀಯರಿಗೂ ಅಮೆರಿಕ ಮರ್ಯಾದೆ ಕೊಡಬೇಕು, ಘನತೆಯಿಂದ ಇರಬೇಕು ಅಂತ ತೋರಿಸಿದ್ರು. ಅದು ಲೀಡರ್ಶಿಪ್. ನೀವೇ ಮುಂದೆ ಕೂತ್ಕೊಳ್ಳಿ, ಆಯ್ತಲ್ಲ? ಅದಕ್ಕೆ ಫ್ಯಾಕ್ಟ್ಗಳು ಮಾತಾಡ್ಬೇಕಾರೆ ಅದು ಫೋಟೋ ಆಪ್ ಅಂತಾರೆ, ಲೀಡರ್ಶಿಪ್ ಅನ್ನಲ್ಲ. ಇವತ್ ಮೋದಿ ಅವ್ರು ಬಂದು ಟ್ರಂಪ್ ವಿರುದ್ಧ ಒಂದ್ ಸ್ಟೇಟ್ಮೆಂಟ್ ಕೊಳ್ಳಿ, ನಾನು ಒಪ್ಕೋತೀನಿ ಅವ್ರ ಲೀಡರ್ ಅಂತ. How dare he send? ಅವರು ಕಿರ್ಚಾಡೋದು ಮುಗಿದ್ಮೇಲೆ ನಾನು ಹೇಳಿ ಸರ್ ಉತ್ತರ ಕೊಡ್ತೀನಿ. ಅಲ್ಲಿ ಅವರು ಕಿರ್ಚಾಡ್ತಾ ಇರಲಿ. ಅವರು ಬೇಡಿ ಹಾಕಿ ಸರ್, ಪ್ರಾಣಿಗಳ ತರ ಕಳ್ಸಿದ್ರೆ. ಕಾಲಿಗೆ ಬೇಡಿ ಹಾಕಿದ್ದಾರೆ, ಕೈಗೆ ಬೇಡಿ. ಅವ್ರೇನ್ ಕ್ರಿಮಿನಲ್ಸಾ? How dare he do that? ಆಯ್ತು ಬಿಡ್ರಿ. ಇದರ ನಡುವೆ ಆಮ್ ಆದ್ಮಿ ಪಕ್ಷಕ್ಕೆ ಮತ್ತೊಂದು ಖುಷಿಯಾಗುವಂಥ ವಿಚಾರವೂ ಕೂಡ ಅಲ್ಲಿಂದ ಬರ್ತಾ ಇದೆ. ರಿಸಲ್ಟ್ ಅಪ್ಡೇಟ್ಸ್ನಲ್ಲಿ 32 ಸೀಟ್ಗಳಲ್ಲಿ ಸದ್ಯಕ್ಕೆ ಆಮ್ ಆದ್ಮಿ ಪಕ್ಷ ಮುನ್ನಡೆಯನ್ನು ಸಾಧಿಸಿದೆ. ಭಾರತೀಯ ಜನತಾ ಪಕ್ಷ 38 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಹೊಂದಿರುವಂಥ 32-38 ನಂಬರ್ ಓನ್ಲಿ 4ರ ಆಟವಾಗಿ ಈಗ ಪರಿವರ್ತನೆಗೊಂಡಿದೆ.